ಇನ್ನು ಎಚ್ಎಸ್ಆರ್ ಲೇಔಟ್ ವ್ಯಾಪ್ತಿಯಲ್ಲಿ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮೇಲೂ ಕೂಡ ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಆಟೋ ಡ್ರೈವರ್ ನೀಡಿರೋ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಯುವತಿಗೂ ಕೂಡ ಸಂಕಷ್ಟ. ಯಾಕಂದ್ರೆ ಆಕೆಯ ಮೇಲೆ ಅತ್ಯಾಚಾರ ಆಗೋದಕ್ಕಿಂತ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆ ಆಕ್ಸಿಡೆಂಟ್ನ ಕುರಿತಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಆಡುಗೋಡಿ ಸಂಚಾರಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ. ಆಟೋ ಡ್ರೈವರ್ಸ್ ಕೊಟ್ಟಿರೋ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸಂತ್ರಸ್ತೆ ಮೇಲೂ ಕೂಡ ಸದ್ಯಕ್ಕೆ ಕೇಸ್ ಆಗಿರೋದು, ಏನಾಗಿತ್ತು ಘಟನೆ ಹಾಗಾದ್ರೆ? ಸಭಾ, ಈಗ ಸಂತ್ರಸ್ತೆಯ ವಿರುದ್ಧ ಕೂಡ ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಈಗ ಅವತ್ತು ಏನು ಪಬ್ನಲ್ಲಿ ಪಾರ್ಟಿ ಮಾಡ್ತಾರೆ, ಅಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಆ ಸಂತ್ರಸ್ತ ಯುವತಿ ಕಂಠಪೂರ್ತಿ ಮದ್ಯಪಾನವನ್ನು ಮಾಡ್ತಾರೆ. ಅದಾದ ನಂತರ ಆ ಪಬ್ನಿಂದ ಹೊರಟಂತವರು ಮಂಗಳ ಜಂಕ್ಷನ್ ಏನಿದೆ, ಈ ಮಂಗಳ ಜಂಕ್ಷನ್ ಬಳಿ ಬರ್ತಿದ್ದಂಥ ಸಂದರ್ಭದಲ್ಲಿ ಅಂದ್ರೆ ಪಬ್ನಿಂದ ಹೊರಗೆ ಬಂದ ನಂತರ ಕಾರನ್ನ ಖುದ್ದು ಸಂತ್ರಸ್ತ ಯುವತಿಯೇ ತೆಗೆದುಕೊಳ್ತಾರೆ. ಅಂದ್ರೆ ಆಕೆ ಚಾಲನೆಯನ್ನ ಮಾಡ್ಕೊಂಡ್ ಬರ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ ಕೂಡ ಜೊತೆಯಲ್ಲೇ ಪಕ್ಕದಲ್ಲೇ ಕೂತಿರ್ತಾನೆ. ಆಕೆ ಕಾರನ್ನ ಚಲಾಯಿಸಿಕೊಂಡು ಬಂದು ಅತಿ ವೇಗವಾಗಿ ಬಂದು 3-4 ವಾಹನಗಳಿಗೆ ಡಿಕ್ಕಿಯನ್ನ ಹೊಡಿತಾಳೆ. ಇದರ ಪರಿಣಾಮ 3 ವಾಹನಗಳು ಕೂಡ ಜಖಮ್ ಆಗ್ತವೆ. 2 ಆಟೋ ಹಾಗೆ 1 ಬೈಕ್ ಕೂಡ ಜಖಮ್ ಆಗುತ್ತೆ. ಕಂಪ್ಲೀಟ್ ಆಗಿ ಮದ್ಯಪಾನ ಮಾಡಿದ್ರಿಂದ ಆಕೆ ಅತಿ ವೇಗದಿಂದ ಚಾಲನೆ ಮಾಡಿ ಅಲ್ಲಿದ್ದಂತಹ ವಾಹನಗಳಿಗೆ ಡಿಕ್ಕಿ ಹೊಡಿತಾಳೆ. ಡಿಕ್ಕಿ ಹೊಡೆದು ಅದಾದ ನಂತರ ಆ ಗಾಡಿಯನ್ನು ಕೂಡ ಅಲ್ಲಿ ನಿಲ್ಲಿಸೋದಿಲ್ಲ. ಅದಾದ ನಂತರ ನೇರವಾಗಿ ಆ ಒಂದು ವೆಹಿಕಲ್ ಅನ್ನ ಅಂದ್ರೆ ಆಕೆ ಬಂದಂತ ಕಾರನ್ನ ತೆಗೆದುಕೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ಹಿಂಬಾಲಿಸಿಕೊಂಡು ಆಟೋ ಚಾಲಕ ಹೋಗ್ತಾರೆ. ಅಂದ್ರೆ ಯಾಕೆ ನೀವು ನಮಗೆ ಈ ರೀತಿ ಅಜಾಗರೂಕತೆಯಿಂದ ಚಾಲನೆ ಮಾಡಿ ನಂತರ ಅಲ್ಲಿ ವಾಹನವನ್ನು ನಿಲ್ಲಿಸದೆ ನೀವು ಹೋಗಿದ್ದೀರಾ ಅಂತ ಹೇಳಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಅಲ್ಲಿ ಯಾವಾಗ ಕಾರ್ನಿಂದ ಹೋದಂತ ಸಂದರ್ಭದಲ್ಲಿ ಫೋರಂ ಮಾಲ್ನ ಬಳಿ ಅವರನ್ನ ಅಡ್ಡ ಹಾಕಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿಯ ಸ್ನೇಹಿತ ಹಾಗೆ ಆಟೋ ಚಾಲಕನಿಗೆ ವಾದ ವಿವಾದ ಆಗ್ತಿರುತ್ತೆ. ಈ ಸಂದರ್ಭದಲ್ಲಿ ಪಬ್ನಲ್ಲೇ ಆಕೆ ಮೊಬೈಲ್ ಬಿಟ್ಟು ಬಂದಿರೋದು ಜ್ಞಾಪಕ ಆಗುತ್ತೆ ಸಂತ್ರಸ್ತ ಯುವತಿಗೆ. ಆಗ ಆಕೆ ಏನು ಪಬ್ನ ಬಳಿಗೆ ಹೋಗಿ ಮೊಬೈಲ್ ತೆಗೆದುಕೊಂಡು ಬರೋಣ ಅಂತ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇಬ್ರಿಗೂ ಕೂಡ ಅಂದ್ರೆ ಒಂದ್ ಕಡೆ ಅವರ ಸ್ನೇಹಿತ ಕೂಡ ವಾದ ವಿವಾದ ಮುಗಿಸ್ಕೊಂಡು ಆಕೆಯನ್ನ ಹುಡುಕಾಡೋದಕ್ಕೆ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಆಕೆ ಕೂಡ ಆತನನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಸಿಗಲಿಲ್ವೋ ಆಗ ಬೈಕ್ ಚಾಲಕನ ಬಳಿ ಡ್ರಾಪ್ ತಗೊಳ್ತಾಳೆ. ಈ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಯತ್ನ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಅಜಾಗರೂಕತೆಯ ಚಾಲನೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ರ್ಯಾಶ್ ಡ್ರೈವಿಂಗ್ ನ ಅಡಿಯಲ್ಲಿ ಈಗ ಸಂತ್ರಸ್ತ ಯುವತಿಯ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರಿಂದ ರಿಕವರಿ ಆದ ನಂತರ ಆಕೆಯ ವಿಚಾರಣೆಯನ್ನ ಆಡುಗೋಡಿ ಪೊಲೀಸರು ಕೂಡ ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.